ಒಂದು ಗಾಣದಿಂದ ಶುರು ಮಾಡಿದ್ವಿ. ಈಗ ಒಂದು 15 ಗಾಣಗಳಿದೆ. ಒಂದು ಇಲ್ಲಿ ತನಕ ಒಂದು 30,000 ಗ್ರಾಹಕರುಗಳಿಗೆ ನೇರವಾಗಿ ತಲುಪಿದ್ವಿ, ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲ. ನೇರವಾಗಿ ಸರ್. ಹೌದು, ಎತ್ತಿನ ಗಾಣದ ಹಿಂಡಿಗಳನ್ನ ಹಾಕ್ಬಿಟ್ರೆ ಮಿನಿಮಮ್ 10% ಅಷ್ಟು ಎಣ್ಣೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ಫ್ಯಾಟ್ ಕೂಡ ತುಂಬಾ ಜಾಸ್ತಿ. ಈಗ ನಮಸ್ಕಾರ ಅಕ್ಕ. ನಮಸ್ತೆ ಅಣ್ಣ. ಯಾವ್ರಿ? ಅವು ಕ್ಯಾರ್ನರ್ ಪಕ್ಕ ಅಡಗ್ನಳ್ಳಿ ದೊಡ್ಡ ಅಡಗ್ನಳ್ಳಿ. ನಮ್ದು ಫ್ಯಾಕ್ಟ್ರಿ ಇರೋದಲ್ಲಿ ಏನ್? ಹಾ ರೀ. ನವೀನ್ ಸರ್ ಅಂತ, ಹಾ, ಅವ್ರದ್ದು ಕಂಪನಿಲಿ ನಾವು ಕೆಲಸ ಮಾಡ್ತಿದ್ದೀರಿ. ಎಷ್ಟು ವರ್ಷದಿಂದ ಕೆಲಸ ನಾವು ಮಾಡ್ತಿದ್ದೀರಿ? 8 ವರ್ಷ ಆಯ್ತು. 8 ವರ್ಷದಿಂದ ಗಾಣ ಮಾಡ್ತಾ ಇದೀವಿ. ಹಳ್ಳೆಣ್ಣೆ ತೆಗಿತೀವಿ, ಪುನಃ ಕೊಬ್ಬರಿ ತೆಗಿತೀವಿ, ಕುಸುಬೆ ಎಣ್ಣೆ ತೆಗಿತೀವಿ, ಎಲ್ಲ ಎಣ್ಣೆ ತೆಗಿತೀವಿ, ತಯಾರು ಮಾಡ್ತೀವಿ ನಾವೇ. ಅರಳು ಬೇಯಿಸ್ತೀವಿ, ಹುರ್ಕೊಂಡು ಎಲ್ಲ ಮಾಡ್ತೀವಿ. ಯಾವ ತರ ಎಣ್ಣೆ ತೆಗಿತೀರ ಅಕ್ಕ? ಇಲ್ಲಿ ಏನ್ ಮಾಡ್ತಾ ಇದೀರ ಅಕ್ಕ? ಹುರ್ಕೊಳ್ತೀವಿ, ಹಾ ಹಾ, ಹುರ್ದಿಟ್ಕೊಂಡಿದೀವಿ. ಇವಾಗ ಹುರ್ದಿಟ್ಕೊಂಡಿದ್ದೀರಾ? ಹುರ್ದಿಟ್ಕೊಂಡೀಗ ಕುಟ್ತಾ ಇದೀವಿ. ಹ್ಮ್. ಕುಟ್ಬಿಟ್ಟು ಬಿಸಿ ನೀರಿಗೆ ಹಾಕ್ತಿವಿ, ಮಳ್ಳ ನೀರಿಗೆ. ಇದು ಬಿಸಿ ನೀರಿಗೆ ಅಕ್ಕ? ಬಿಸಿನೀರು ತಾಮ್ರ ಪಾತ್ರೆಗೆ ಹಾಕ್ತಿವಿ. ಹಾ ಹಾ, ಅದ್ರಿಂದ ಮಳ್ಳದ ನೀರ್ಗೆ ಹಾಕಿ ಬೇಯಿಸಿ ಮೇಲೆ ಎಣ್ಣೆ ಬರ್ತದೆ. ಅವಾಗ ಎಣ್ಣೆ ತಗೊಂಡು ಪುನಃ ಎಣ್ಣೆನ ತೆಗ್ದು ಬಾಣ್ಲಿಗೆ ಹಾಕಿ ಬೇಯಿಸಿ ಬಾಟ್ಲಿಗೆ ಹಾಕೊಳ್ತೀವಿ. ಇಂತ ಹೆಸರಕ್ಕ? ಇಲ್ಲೇ ತಯಾರಿಸೋದು. ಹ್ಮ್. 1 kg ಬೀಜಕ್ಕೆ ಎಷ್ಟು ಬರುತ್ತಕ್ಕ ಎಣ್ಣೆ? 1 kg ಬೀಜಕ್ಕೆ ಬರಲ್ಲ, ಬರ 3 ಸೇರ್ಬೇಕು. 3 ಸೇರ್ ಬೇಕಕ್ಕ? ಹಾ ಹಾ, 3 ಸೇರ್ ಕೊಟ್ರೆ ಎಷ್ಟು ಬರುತ್ತಕ್ಕ? 1 ಸೇರ್ ಸಿಗುತ್ತಕ್ಕ? ಹಾ ಹಾ. ಈ ತರ ಯೂಸ್ ಮಾಡಿದ್ರೆ ನಮಗೇನು ಉಪಯೋಗ ಅಕ್ಕ? ಉಪಯೋಗ ಅಂದ್ರೆ ತಂಪಾಯ್ತದೆ, ಹಾ ಹಾ. ಒಳ್ಳೇದಾಯ್ತದೆ. ಹ್ಮ್ ಹ್ಮ್. ಎಷ್ಟು ವರ್ಷದಿಂದ ಕೆಲಸ ನಾವು ಮಾಡ್ತಿದ್ದೀರಕ್ಕ? 8 ವರ್ಷದಿಂದ ಮಾಡ್ತಿದ್ವಿ ಹಾ ಹಾ. ನಮ್ಮ ಫ್ಯಾಕ್ಟ್ರಿಯಲ್ಲಿ. ಫ್ಯಾಕ್ಟ್ರಿ ಹೆಸರು ಏನಕ್ಕ? ಜೇಸಿರಿ. ದೇಸಿರಿ ಅಂತಕ್ಕ? ಹಾ 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 ಹಾ. ಮತ್ತೆ ಇದು ಮತ್ತೆ ಏನೇನು ಇರುತ್ತಕ್ಕ? ಯಾವ ತರ ಏನೇನು ಮತ್ತೆ? ಇನ್ ಮತ್ತೆ ಪುನಃ ಅದೇ ರಿಪೀಟ್. ಅದೇ ರಿಪೀಟ್ ಅಕ್ಕ. ಈಗ ಈ ತರ ಬಂದಿರುತ್ತೆ, ಇದನ್ನ ಏನ್ ಮಾಡ್ತೀರಕ್ಕ? ಕುದಿಯ ನೀರಿಗೆ ಹಾಕ್ತಿವಿ. ಇದನ್ನ ನೀರಿಗೆ ಹಾಕ್ತೀರಕ್ಕ? ಸಿಪ್ಪೆ ಎಲ್ಲ ತೆಗ್ದಾಗತ್ತೆ, ಕುಟ್ಟಾಗೈತೆ. ಹಾ ಹಾ. ಈಗ ಅದನ್ನ ತಕೊಂಡೋಗಿ ಬಿಸಿನೀರ್ಗೆ ಹಾಕ್ತಿವಿ. ಬಿಸಿನೀರ್ಗೆ ಹಾಕಿದ್ಮೇಲೆ ಬೆಂದಿ ಮೇಲೆ ಎಣ್ಣೆ ಬರ್ತದೆ. ಎಣ್ಣೆ ಬಂದಿದ್ನ ಬಸ್ಕೊಳ್ತೀವಿ. ಎಷ್ಟು ದಿನದವರೆಗೂ ಯೂಸ್ ಮಾಡ್ಬೋದಕ್ಕ ನಾನು? ನಾವು 1 ವರ್ಷ ಆದ್ರೂ ಮಾಡ್ಬೋದು, 1 ವರ್ಷ 2 ವರ್ಷ ಆದ್ರೂ ಮಾಡ್ಬೋದು. ಹಾ ಹಾ. ಏನ್ ತೊಂದ್ರೆ ಇಲ್ಲ. ಇದು ಜಾಸ್ತಿ ಬಿಸಿನೀರಲ್ಲಿ ಏನ್ ಹಾಕಲ್ವಲ್ಲ, ಹಾ ಹಾ. ಇದು ಬೇಯಿಸೋದಲ್ವಾ, ಏನಾಗಲ್ಲ. ಚಂದ ಇರ್ತದೆ ಗಮ್ಮ. ಹೌದ್ರಕ್ಕ? ತಮ್ಮ ಹೆಸರಕ್ಕ? ನಮ್ಮ ಹೆಸರು ಸಿದ್ದಮ್ಮ ಅಂತ. ಸಿದ್ದಮ್ಮ ಅಂತಕ್ಕ. ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ನವೀನ್ ಅಂತ. ಹಾ ಸರ್. ನಾವು ಇಲ್ಲಿ ಕಿಸಾನ್ ಸ್ವರಾಜ್ ಸಮ್ಮೇಳನಕ್ಕೆ ಬಂದಿದ್ದೀವಿ. ಇಲ್ಲಿ ಮೈಸೂರು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ ಎತ್ತಿನ ಗಾಣದಲ್ಲಿ ಅಡಿಗೆ ಎಣ್ಣೆ ತೆಗೆಯುವಂಥದ್ದು ಮತ್ತು ಹರಳೆಣ್ಣೆ ಸಂಪ್ರದಾಯ ಪದ್ಧತಿ ಅಂತ ತೆಗೆಯುವಂಥದ್ದನ್ನ ಇಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಸರ್. ಸರ್, ತಮ್ಮ ಕಂಪ್ನಿ ಬಗ್ಗೆ ಕೇಳ್ಪಟ್ಟಿದ್ದೆ, ದೇಸಿರಿ ಇದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ. ತುಂಬಾ ಎಲ್ಲ ಗಾಣದ ಎಣ್ಣೆಗಳನ್ನೇ ಬಳಸ್ತಾರೆ ಅಂತೆ. ಈ ಗಾಣದ ಎಣ್ಣೆ ತೆಗಿಬೇಕು ಅಂತ ತಮ್ಮ ಮನಸ್ಸಿಗೆ ಯಾಕೆ ಬಂತು ಸರ್? ಸರ್, ನಾನು ಮಹೇಶ್ ಯೋಗೇಶ್ 3 ಜನ IT ವರ್ಕ್ ಮಾಡ್ತಿದ್ವಿ. ಹಾ ಸರ್. ನಾವೊಂದು ಏನಾದ್ರು ಮಾಡಬೇಕು ಅಂತ ವಿಚಾರ ಮಾಡಿ ಹೋಗ್ತಾ ಇದ್ದಾಗ ಆಯಿಲ್ ಅಲ್ಲಿ ತುಂಬಾ ಅಡಲ್ಟ್ರೇಷನ್ ಇದೆ ಅಂತ ಗೊತ್ತಾಯ್ತು. ಆಯಿಲ್ ನಲ್ಲಿ ಅರಿವು ಮೂಡಿಸೋಂಥವ್ರು ತುಂಬಾ ಕಡಿಮೆ ಇದ್ರು. ನಾವು ಶುರು ಮಾಡಿದ್ದೆ 2017ರಲ್ಲಿ. ಸೊ ಆ ಅರಿವನ್ನ ಶುರು ಮಾಡೋಂಥ ಭರದಲ್ಲಿ ಎಲ್ಲ ನಾವು ರಿಸರ್ಚ್ ಮಾಡಿದಾಗ ಎತ್ತಿನ ಗಾಣಗಳಲ್ಲಿ ತೆಗೆದಿದ್ದ ಎಣ್ಣೆಗಳು ತುಂಬಾ ನ್ಯೂಟ್ರಿಷನ್ ಆಗಿ ಉಳಿದಿರುತ್ತೆ. ಯಾವುದೋ ಎಣ್ಣೆಗಳಲ್ಲಿ ಬಿಸಿ ಆಗದೇನೆ ಎಣ್ಣೆ ಉತ್ಪತ್ತಿ ಆಗುತ್ತೆ. ಬಿಸಿ ಆಗದೆ ಇರೋದ್ರಿಂದ ಎಲ್ಲ ನ್ಯೂಟ್ರಿಷನ್ಗಳು ಇಂಟ್ಯಾಕ್ಟ್ ಆಗಿರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಯಾವುದೋ ಲಾಸ್ ಆಗೋದಿಲ್ಲ. ಸೊ ಇದೆಲ್ಲ ಲಾಸ್ ಆಗೋದಿಲ್ಲ ಅಂತಂದರೆ ನಮಗೆ ದೇಹಕ್ಕೆ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಸಿಕ್ಕೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಇದೆ. ಮತ್ತು ಜೊತೆಗೆ ಪರಿಸರನೂ ಹಾಳಾಗಲ್ಲ. ಎತ್ತುಗಳಿಗೆ ಕೆಲಸ ಸಿಗುತ್ತೆ, ಹಳ್ಳಿಗಳಲ್ಲಿ ಕೆಲಸ ಸಿಗುತ್ತೆ. ಏನು ನಮ್ಮ ಹಿರಿಯರು ಒಂದು ಅವತ್ತು ಕೃಷಿ ಉಪಕಸಬುಗಳು ಅಂತಿತ್ತು, ಆ ರೀತಿ ಇದು ಒಂದು ಮುಖ್ಯವಾದ ಉಪಕಸಬು ಆಗಿನ ಕಾಲದಲ್ಲಿ. ಎಣ್ಣೆ ಕಾಳುಗಳನ್ನ ರೈತರು ಬೆಳೀತಾ ಇದ್ರು, ತಗೊಂಡೋಗಿ ಗಾಣಿಗರ ಹತ್ರ ಆಡಿಸ್ಕೊಂತ ಇದ್ರು. ಅವ್ರಿಗೆ ಬೇಕಾಗಿದ್ದ ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಬೇಕಾಗಿರೋದು ಈ ಎಣ್ಣೆ ಮಾಡ್ಕೊಂಡು ಬಂದು ಇಟ್ಕೊತಾ ಇದ್ರು. ಯಾರಿಗೂ ಹಳ್ಳಿಗಳಲ್ಲಿ ಕಾಯಿಲೆಗಳು ಇರ್ತಾ ಇರ್ಲಿಲ್ಲ. ಗುಡಿ ಕೈಗಾರಿಕೆಗಳು, ಕೃಷಿ ಉಪಕಸಬುಗಳು ಎಲ್ಲ ಹಳ್ಳಿಲೇ ನಡೀತಾ ಇತ್ತು. ಸೊ ಹಾಗಾಗಿ ಇದನ್ನೆಲ್ಲ ನಾವು ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಯ್ತು, ಈ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. 1 ಗಾಣದಿಂದ ಶುರು ಮಾಡಿದ್ವಿ. ಈಗ ಒಂದು 15 ಗಾಣಗಳಿದೆ. KR ನಗರದಲ್ಲಿ ಅಡಗ್ನಳ್ಳಿ ಅಂತ ಹಳ್ಳಿನಲ್ಲಿ 1ನೇ ಯೂನಿಟ್ ಶುರು ಮಾಡಿದ್ವಿ. ಈಗ 2ನೇ ಯೂನಿಟ್ ಮಾಗಡಿನಲ್ಲೂ ಕೂಡ ಆಗಿದೆ. 3ನೇ ಯೂನಿಟ್ ಅಲ್ಲಿ ಶುರು ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದ್ವಿ. ಒಂದು 50 ಎತ್ತುಗಳಿದೆ ನಮ್ಮಲ್ಲಿ. ಇದು ಕಾಂಕ್ರೇಜ್ ತಳಿದು. ಕಾಂಕ್ರೇಜ್ ತಳಿ ರಾಜಸ್ಥಾನ ಭಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ಇದೇ ರೀತಿ ನಮ್ಮ ಹತ್ರ ಒಂದು 9 ತಳಿಗಳಿದೆ. ಸೊ ತಳಿ ಸಂವರ್ಧನೆ ಕೂಡ ಆಗುತ್ತೆ. ಒಂದು 100 ಜನ ಟೀಮ್ ಇದೀವಿ. ಇಲ್ಲಿ ತನಕ ಒಂದು 30,000 ಗ್ರಾಹಕರುಗಳಿಗೆ ನೇರವಾಗಿ ತಲುಪಿದ್ವಿ, ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲ. ನೇರವಾಗಿ ಸರ್? ಹೌದು. ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಒಂದು 10,000 ಗ್ರಾಹಕರುಗಳಿಗೆ ಮನೆಗೆ ಎಣ್ಣೆಗಳನ್ನ ವರ್ತನೆಯಾಗಿ ಕೊಡ್ತಾ ಇದ್ದೇವೆ. ಮತ್ತೆ ಅವರ ಆರೋಗ್ಯ ವೃದ್ಧಿ ಆಗೋದ್ರಲ್ಲಿ ನಮ್ಗಿಂತ ಹೆಚ್ಚು ನಮ್ಮ ಎತ್ತುಗಳ ಪಾತ್ರ, ನಮ್ಮ ಹೆಣ್ಣು ಮಕ್ಕಳ ಪಾತ್ರ, ನಮ್ಮ ತಂಡದ ಪಾತ್ರ ಜಾಸ್ತಿ ಇದೆ. ಈಗ ನಾನು ಈ ದೇಸಿ ಎಣ್ಣೆ ಯೂಸ್ ಮಾಡೋದಕ್ಕೂ ಈ ಫ್ಯಾಕ್ಟ್ರಿಯಲ್ಲಿ ಬರ್ತಕ್ಕಂಥ ಎಣ್ಣೆ ಯೂಸ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಸರ್? ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಸರ್ ನಮಗೆ?
ಸರ್ ಈಗ ನಿಮ್ಗೆ ಇಂಡಸ್ಟ್ರಿಯಲ್ ಆಯಿಲ್ ಮಾಸ್ ಪ್ರೊಡಕ್ಷನ್ ಅಂತಂದಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಇರೆಸ್ಪೆಕ್ಟಿವ್ ಆಫ್ ಇನ್ಪುಟ್ ಔಟ್ಪುಟ್ ನ ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಹಾಗಿಲ್ಲ, ಏನು ಎಣ್ಣೆ ಕಾಳಲ್ಲಿ ಇರ್ತಕ್ಕಂಥ ಗುಣಗಳು ಇರುತ್ತೆ ಅದು ಎಣ್ಣೆ ಆಗಿ ಬದಲಾವಣೆ ಆಗುತ್ತೆ. ಹೀಟ್ ಆಗೋದಿಲ್ಲ. NTP ಅಂತ ಹೇಳ್ತೀವಿ, ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಅಂತೇಳಿ, ಸಾಮಾನ್ಯ ಒತ್ತಡ ಸಾಮಾನ್ಯ ಉಷ್ಣ. ಸೊ ಈ ಪದ್ಧತಿನಲ್ಲಿ ಅಚೀವ್ ಆಗೋದು ಎತ್ತಿನ ಗಾಣಗಳಲ್ಲಿ ಒಂದರಲ್ಲೇನೆ. ಸೊ ಇನ್ ಯಾವುದೇ ಪದ್ಧತಿ ತಗೊಂಡ್ರೆ ಹೈ ಪ್ರೆಷರು, ಹೈ ಟೆಂಪರೇಚರು, ನಂಬರ್ ಆಫ್ ರೊಟೇಷನ್ ಜಾಸ್ತಿ, ಈ ತರದ್ದೆಲ್ಲ ಇರುತ್ತೆ. ಮತ್ತೆ ಅಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ತುಂಬಾ ಖರ್ಚಾಗಿರುತ್ತೆ. ಸೊ ಈ ತರ ನಾವು ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಖರ್ಚು ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಉಳಿದೇ ಇರ್ಬೋದು ಅದು. ಸೊ ಇದು ಒಂದು ಮುಖ್ಯವಾದ ಕಾರಣ. ಸೊ ಇದರಲ್ಲಿ ನಾವು ಅನಾಲಿಸಿಸ್ ಮಾಡ್ಬೇಕಾಗಿರೋದು ಏನಂದ್ರೆ, ಈಗ ಒಂದು 40-50 ವರ್ಷ ಹಿಂದೆ ಯಾವ್ದು ಇಂಡಸ್ಟ್ರಿಯಲ್ ಆಯಿಲ್ ಮಾಸ್ ಪ್ರೊಡಕ್ಷನ್ ತುಂಬಾ ಅದನ್ನ ರಿಫೈನಿಂಗ್ ಮಾಡಿ ಈ ತರ ಮಾಡೋದೆಲ್ಲ ಇರ್ಲಿಲ್ಲ. ಅವತ್ತೆಲ್ಲರೂ ಆರೋಗ್ಯವಾಗಿದ್ವಿ, ಎಲ್ಲ ಹಳ್ಳಿಗಳಲ್ಲಿ ಬೆಳಕಂತ ಇದ್ವಿ, ಅಲ್ಲೇ ಪರಿವರ್ತನೆ ಆಗ್ತಾ ಇತ್ತು, ಎಲ್ಲ ಗುಡಿ ಕೈಗಾರಿಕೆಗಳಲ್ಲಿ ಅಲ್ಲೇ ಬಳಸ್ತಾ ಇದ್ವಿ. ಸೊ ಹಾಗಾಗಿ ಯಾರಿಗೂ ಕಾಯಿಲೆ ಇರ್ಲಿಲ್ಲ, ಎಲ್ಲಾರು ಕೂಡ 80-90 ವರ್ಷ ಬದುಕ್ತಾ ಇದ್ರು. ಮತ್ತೆ ಹೇಗೆ ಸಾಯ್ತಾ ಇದ್ರು ಅಂದ್ರೆ ಮುಂಚೆನೂ ಸಾಯ್ತಾ ಇದ್ರು ಸರ್. ಎಲ್ಲರೂ ಶಾಶ್ವತ ಯಾರು ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಸಾಯಂತದ್ದು, ಮಲಗಿದ್ದಲ್ಲೇ ಬೆಳಿಗ್ಗೆ ಎದ್ದಳ್ಳಿಲ್ಲ ಅನ್ನೋಂಥದ್ದು, ಹೊಲದಲ್ಲಿ ಹೋಗಿದ್ದ ಅಲ್ಲೇ ಕೆಲಸ ಮಾಡ್ತಿದ್ದ ಅಲ್ಲೇ ಬಿದ್ದೋದ ಅಲ್ಲಿ ಸಾಯ್ತಾ ಅನ್ನೋದು. ಇವತ್ತು ಹಂಗಿಲ್ಲ, ಇವತ್ತು ಸಾಯ್ತಾ ಇದೀವಿ. ಹೆಂಗೆ ಸಾಯ್ತಾ ಇದೀವಿ ಅಂದ್ರೆ ನೆರಳಿ ಸಾಯ್ತಾ ಇದೀವಿ. ಆಸ್ಪತ್ರೆಗಳಲ್ಲಿ ತುಂಬಾ ದುಡ್ಡನ್ನ ಕಟ್ಟಿ ನೆರಳಿ ಬಹಳ ಜನಕ್ಕೆ ತೊಂದರೆ ಕೊಟ್ಟು ಹೋಗ್ತಾ ಇದೀವಿ. ಸೊ ಅದು ಬೇಕಾ ಇದು ಬೇಕಾ ಎರಡನ್ನೂ ನಾವು ಡಿಸೈಡ್ ಮಾಡ್ಕೋಬೇಕು. ಮಾಸ್ ಪ್ರೊಡಕ್ಷನ್ ಬೇಕಾ ಅಥವಾ ಲೋಕಲ್ ಅಲ್ಲಿ ತಯಾರಿಸ್ತಕ್ಕಂಥ ಗುಡಿ ಕೈಗಾರಿಕೆಗಳಲ್ಲಿ ತಯಾರಿಸ್ತಕ್ಕಂಥ ಪದಾರ್ಥಗಳು ಬೇಕಾ ಅನ್ನೋಂಥದ್ದನ್ನ ನಾವು ಪ್ರಬುದ್ಧ ಜನತೆ ನಾವು ನಿರ್ಧಾರ ಮಾಡಬೇಕಾಗಿದೆ. ಈ ತಮ್ಮಲ್ಲಿ ಯಾವ್ಯಾವ ಎಣ್ಣೆಗಳು ಸಿಗ್ತವೆ ಸರ್ ತಮ್ಮ ಕಡೆ? ನಮ್ಮಲ್ಲಿ 11 ರೀತಿ ಎಣ್ಣೆಗಳನ್ನ ಉತ್ಪಾದನೆ ಮಾಡ್ತೀವಿ ಸರ್. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಸೂರ್ಯಕಾಂತಿ, ಅಗಸೆ, ಬೇಯಿಸಿರ್ತಕ್ಕಂಥ ಹರಳೆಣ್ಣೆ, ಬಾದಾಮಿ ಎಣ್ಣೆ, ಕಾಶ್ಮೀರಿ ಬಾದಾಮಿ ಎಣ್ಣೆ, ದೀಪದ ಎಣ್ಣೆ, ಮತ್ತೆ ಹೇರ್ ಆಯಿಲ್ ಅಂತ ಒಂದು ತಯಾರಿಸ್ತೀವಿ, ಮತ್ತೆ ನೋವಿನ ಎಣ್ಣೆ ಅಂತ ಸುಮಾರು ಒಂದು 11 ರೀತಿ ಎಣ್ಣೆಗಳನ್ನ ನಾವು ತಯಾರಿಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ ಅಂದ್ರೆ, ಒಬ್ರಿಗೆ ಈಗ 1 kg ನಾನು ಬೀಜ ಕೊಟ್ರೆ ಎಷ್ಟು ಎಣ್ಣೆ ಬರುತ್ತೆ ಅನ್ನೋಕ್ಕಂತ ಕೆಲವ್ರು ಕನ್ಫ್ಯೂಸ್ ಇರುತ್ತೆ. ಈಗ 1 kg ನಾನು ಎಣ್ಣೆ ರೆಡಿ ಮಾಡ್ಕೋಬೇಕಂದ್ರೆ ಎಷ್ಟು ಬೀಜಗಳು ಬೇಕಾಗುತ್ತೆ ಸರ್? 1 kg ಕಡಲೆಕಾಯಿ ಎಣ್ಣೆ ಬರೋದಕ್ಕೆ 3 kg ಅಷ್ಟು ಕಡಲೆಕಾಯಿ ಬೀಜನ ಬಳಸ್ಬೇಕು ಸರ್. ಇದು ಒಂದೊಂದು ಎಣ್ಣೆ ಕಾಳುಗಳಲ್ಲೂ ಒಂದೊಂದು ಎಣ್ಣೆ ಪರ್ಸೆಂಟೇಜ್ ಇರುತ್ತೆ. ಉದಾಹರಣೆಗೆ ಕೊಬ್ಬರಿ ತಗೊಂಡ್ರೆ ಹೈಯೆಸ್ಟ್ ಎಣ್ಣೆ ಇರುತ್ತೆ, 50-60% ಎಣ್ಣೆ ಬರುತ್ತೆ. ಅಂದ್ರೆ 2 kgಗೆ 1 ಲೀಟರ್ ಸಿಕ್ಬಿಡುತ್ತೆ ಎಣ್ಣೆ. ಅದೇ ಎಳ್ಳು ತಗೊಂಡ್ರೆ ಅದು ಕಡಲೆಕಾಯಿ ಅಷ್ಟೇ, ಮೋರಲ್ಲೇ ಸೇಮ್. ಸೊ ಹುಚ್ಚೆಳ್ಳು ತಗೊಂಡ್ರೆ 5-6 kg ಬೇಕು. ಕುಸ್ಬೆ ತಗೊಂಡ್ರು ಅಷ್ಟೇ 5-6 kg ಬೇಕು. ಹೀಗೆ ಒಂದೊಂದು ಎಣ್ಣೆ ಕಾಳಲ್ಲಿ ಎಣ್ಣೆ ಅಂಶಗಳು ವೇರಿ ಆಗುತ್ತೆ. ಸೊ ಅದು ನಾವು ಮಾಡ್ತಾ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಈಗ ಬರ್ತಕ್ಕಂಥ ಏನು ವೇಸ್ಟೇಜ್ ಅಂತ ಏನು ಅಂತೀವಲ್ಲ ಸರ್, ಆ ವೇಸ್ಟೇಜ್ ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಸರ್? ಇದು ವೇಸ್ಟ್ ಅಲ್ಲ, ಆಕ್ಚುಲಿ ಇದು ಹಿಂಡಿಗಳು ಅಂತ ಹೇಳ್ತೀವಿ. ಎಣ್ಣೆ ತೆಗೆದಾದ್ಮೇಲೆ ಡಿಆಯಿಲ್ಡ್ ಕೇಕ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ಆ ಎಣ್ಣೆ ತೆಗೆದಿರ್ತಕ್ಕಂಥ ಹಿಂಡಿಗಳು ಹಸುಗಳಿಗೆ, ಎತ್ತುಗಳಿಗೆ ತುಂಬಾ ಒಳ್ಳೇದು. ಈಗ ಏನು ಹಸುಗಳು ಫ್ಯಾಟ್ ಬರ್ತಾ ಇಲ್ಲ, ಒಳ್ಳೆ ಮಿಲ್ಕ್ ಈಲ್ಡ್ ಬರ್ತಾ ಇಲ್ಲ ಅಂತವ್ರು ಈ ಎತ್ತಿನ ಗಾಣದ ಹಿಂಡಿಗಳನ್ನ ಹಾಕ್ಬಿಟ್ರೆ ಮಿನಿಮಮ್ 10-15% ಅಷ್ಟು ಎಣ್ಣೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ಫ್ಯಾಟ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಫ್ಯಾಟ್ ಮತ್ತೆ ಹಾಲಿನ ಇಳುವರಿ ಜಾಸ್ತಿ ಆಯ್ತು ಅಂತಂದ್ರೆ ಏನ್ ಮಾಡ್ತಾನೆ ರೈತ? ಸೊ ಅವ್ನ್ಗೆ ಒಳ್ಳೇದಲ್ವಾ? ಸೊ ಅವಾಗ ಇನ್ನೊಂದು 4 ಕಾಸು ಜಾಸ್ತಿ ಕೊಡೋದಕ್ಕೂ ಅವ್ರು ಹಿಂದೆ ಮುಂದೆ ಹಿಂಜರಿಯಲ್ಲ. ಮತ್ತೆ ಅವುಗಳ ಮೈಕಟ್ಟು ತುಂಬಾ ಚೆನ್ನಾಗುತ್ತೆ, ಶೈನಿಂಗ್ ಬರುತ್ತೆ ಮೈಕಟ್ಟೆಲ್ಲ. ಸೊ ಬಹಳಷ್ಟು ಅನುಕೂಲಗಳಿದೆ. ಇದು ಎಣ್ಣೆ ಮನುಷ್ಯರಿಗಾಯ್ತು, ಎಣ್ಣೆ ತೆಗ್ದಿರೋ ಹಿಂಡಿ ಎತ್ತುಗಳಿಗೆ, ಹಸುಗಳಿಗಾಯ್ತು. ಸೊ ಇಲ್ಲಿ ಎಲ್ಲಾರು ಒಬ್ರಿಗೊಬ್ರಿಗೆ ಪೂರಕವಾಗಿ ಕೆಲಸ ಮಾಡ್ತೀವಿ ಸರ್. ಯಾವ್ದು ಪರಿಸರಕ್ಕೆ ವಿರೋಧವಾಗಿ ಯಾವ್ದು ಕೆಲಸ ನಡೆಯಲ್ಲ. ಈಗ ಇನ್ನೊಬ್ರು ಸಿಹಿ ತಿಂಡಿ ತಿನ್ನೋರು ಕೇಳ್ಬಹುದಾದ ಪ್ರಶ್ನೆ, ಆ ಹಿಂಡಿಯನ್ನ ನಾನು ಬೆಲ್ಲಗಿಲ್ಲ ಹಾಕೊಂಡು ಯೂಸ್ ಮಾಡ್ಕೋಬಹುದಾ ಅಂತ ಕೇಳ್ತಾರೆ. ಖಂಡಿತ ಬಳಸ್ಬೋದು. ಬಟ್ ಏನಪ್ಪಾ ಅಂದ್ರೆ ಅದನ್ನ ಜಾಸ್ತಿ ಮಾಡ್ಕೋಬೇಡಿ, ಅವುಗಳಿಗೂ ಒಂದಿಷ್ಟು ಉಳಿಲಿ. ಹಾ ಸರ್. ಸರ್ ಯಾರಾದ್ರೂ ಬೈಟ್ಗಳು ಸಿಗ್ತಾವ ಸರ್ ನನಗೆ? ಖಂಡಿತ ಇಲ್ಲಿ ಎಲ್ಲಾರ್ದು ಮಾತಾಡ್ಸ್ಬೋದು. ನಮ್ಮ ಹೆಣ್ಮಕ್ಳು ಮಾತಾಡ್ಸ್ಬೋದು, ನಮ್ಮ ಗಂಡ್ ಮಕ್ಳು ಮಾಡಿಸ್ಬೋದು ಸರ್, ಮಾತಾಡ್ಬೋದು. ನಮಸ್ಕಾರ ಅಣ್ಣ. ನಮಸ್ಕಾರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಣ್ಣ? ಇದು ಹಾಲು ಒಂದು 9 ವರ್ಷ ಮಾಡ್ತೀವಣ್ಣ. 9 ವರ್ಷದಿಂದ ಮಾಡ್ತೀರಣ್ಣ? ನಮ್ಮ 3 ಅಡಿಗಳಿದೆ. ಅಡುಗ್ನಾಳೆ ಅಡಿಗಳಿದೆ. ನಾವು ಒಂದು 6 ಗಣ ಹಾಕಿವಣ್ಣ. 6 ಗಣನೂ ಕಡ್ಲೆ, ಕೊಬ್ಬರಿ, ಹುಚ್ಚೆಳ್ಳು, ಸಾಸಿವೆ, ಬಾದಾಮಿ ಅದೆಲ್ಲ ಒಂದು 10 ತರ ಎಣ್ಣೆ ತೆಗಿತೀವಣ್ಣ. 10 ತರ ಎಣ್ಣೆ ತೆಗಿತೀವಣ್ಣ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರ ನೀವು? ನಾವು ಇವ್ನ ಗಾಣ ಹಾಕಿ ಒಂದು 9 ವರ್ಷ ಆಯ್ತು. ಒಂದು 8 ವರ್ಷದಿಂದ ಹೋಯ್ತಾವೆ ಅಣ್ಣ. 8 ವರ್ಷದಿಂದ ಹೋಯ್ತಿದ್ರ? ನಾನು ಮೊದಲು ಒಂದು ಹೋಗಿಲ್ಲ, ನನಗೆ 8 ವರ್ಷದಿಂದ ಹೋಯ್ತು ಮಾಡ್ತಾನೆ. 8 ವರ್ಷದಿಂದ ನೆಮ್ಮದಿ ಒಳ್ಳೆ ಕೆಲಸ. ಬೆಳ್ಳಲ್ಲಿ ನಾವು ಗಂಡ ಎರಡು ಫ್ಯಾಮಿಲಿ ಹೋಯ್ತಾವೆ ಅಣ್ಣ. ಅಲ್ಲಿ ಒಂದು 25 ಹೆಣ್ಣಾಳು ಮಾಡ್ತೇವೆ, ಒಂದು 4 ಗಂಡಳಿ ಬೇಡ ಎಲ್ಲ ಮಾಡ್ತೇವೆ ಅಣ್ಣ.
ದನ ಒಂದ್ 30 ದನಗಳು ಹಾ 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 ದನಗಳು ಒಂದ್ 30 ಒಂದ್ 6 ಗಣವೆ ನಾವು ಒಂದ್ 30 6 ಜನಗಳು ಅಣ್ಣ. ಹಾ 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 ಏಯ್ ಏ ವಜೆ ಆತ. ಇಲ್ಲ 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 ಹಾ ಈಗ ಮತ್ತೆ ಯಾವ್ಯಾವ ಎಣ್ಣೆ ತೆಗಿತೀರಿ? ಅಣ್ಣ ಇಲ್ಲಿ ಕೊಪ್ಪರಿ ಎಣ್ಣೆ ಈಗ ಆಡ್ತಾ ಇದ್ವಿ, ಹಾ ಇಲ್ಲಿ ಹಳ್ಳಿ ಬೇಯಿಸ್ತೇವೆ ಅಣ್ಣ ಹಾ ಹಾ ಕೈ ಎಣ್ಣೆಯ. ಮಕ್ಕಳಿಗೆ ಇವತ್ತು ಇದು ಹಾಕ್ಬಿಟ್ಟು ಕಡಲೆ ಹೊಡಿತೀವಿ ಅಣ್ಣ, ತಾರ ಕೊಟ್ಟಿದ್ದ ಕಡ್ಲೆ ಹಾಕ್ತೀರಣ್ಣ? ನಲ್ಗಡ್ಲೆ ಹಾಕ್ತೀವಿ ಅಣ್ಣ. ಹಾ 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 ಮತ್ ನೆಲಗಡ್ಲೆ ಹಾಕ್ತೀರಿ ಈಗ? ಹ್ಮ್. ಈಗ ನಾನು 2 kg ಇದನ್ನ ಒಂದ್ kg ಎಣ್ಣೆ ತೆಗಿಬೇಕಂದ್ರೆ ಹಾ. ಎಷ್ಟ್ kg ಇದನ್ನ 1 ಹಾಕ್ಬೋದು ನಾನು? kg ತೆಗಿಬೇಕು ಅಣ್ಣ, 3 kg ಕಾಳು ಬೇಕು ಅಣ್ಣ. ಹಾ 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 ಕಡಲೆಕಾಯಿ ಎಣ್ಣೆ ತಗೋ 1 kg ಬೇಕು ಅಂದ್ರೆ ಹಾ 3 kg ಕಾಳು ಹಾಕ್ಬೇಕು ಅಣ್ಣ. 3 kg ಕಾಳು ಹಾಕ್ಬೇಕಾ? 3 kg ಬರ್ತದೆ ಅಣ್ಣ. ಹಾ 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 3 kg ಬೇಕೇ ಬೇಕು. ಯಾವ್ಯಾವ ಎಣ್ಣೆ ತೆಗಿತೀರಣ್ಣ? ಕೊಬ್ಬರಿ ಕಡಲೆ ಹುಚ್ಚೆಳ್ಳು ಸಾಸಿವೆ ಹಾ ಹಾ ಬಾದಾಮಿ ಹಾ ಹಾ 9 ತರ ಎಣ್ಣೆ ತೆಗಿತೀವಿ ಅಣ್ಣ. 9 ತರ ಎಣ್ಣೆ ತೆಗಿತೀರಿ? ಹ್ಮ್. ಹ್ಮ್ 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 ನಮ್ಗೆ ಇವ್ರದ್ದು ಇರ್ತದೆ ಮನೆಯವ್ರ ತಂದೆ ಎಷ್ಟ್ ಜಾಲಿ ಆಗೋರ್ ನೋಡಿ ಈಗ. ಮನು ಮದ್ವೆಲ್ ನೋಡಿದ್ ನಾವು. ಇವ್ರದೇ ಮೊನ್ನೆ ರಿಸಲ್ಟ್ ಬಂದಿದ್ದು. ಮೇಬಿ ಫುಲ್ ಈಸ್ ಔಟ್ ಆಫ್ ಏನಂತೀರ ಎಲ್ಲ ಕನ್ಸರ್ನ್ಸ್ ಎಲ್ಲ ಫುಲ್ ಈಗ ಇಲ್ಲಿ ಇಲ್ಲಿದೆ ಈಗ ಅವ್ರು. ಇಲ್ಲಿದೆ sir. ಇದೇ ಇಂಪಾರ್ಟೆಂಟ್. ಹೌದಣ್ಣ, ಹೌದು ಹೌದು. ಖಂಡಿತ. ನೀವು ಎಷ್ಟು 16ನೇ ತಾರೀಕು ಜನವರಿದು ರಿಪೋರ್ಟ್, 25 ಫೆಬ್ರವರಿ ರಿಪೋರ್ಟ್ ಡಿಫ್ರೆನ್ಸ್ ಆಗೋಯ್ತು. ತುಂಬಾ ಎಂಕರೇಜ್ ಮಾಡಿದೀವಿ ಮೊದಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಹುಯಿಸ್ಟನ್ ಅಲ್ಲಿ ನಡೀತಾ ಇದೆ ವ್ಯಾಪಾರ. ನಡೀತಿದೆ ಸರ್, ಚೆನ್ನಾಗಿ ನಡೀತಿದೆ. ನಿಜವಾಗ್ಲೂ ಗ್ರೇಟ್ ಸರ್. ಇಲ್ಲ ಮನೆಯವರು ಫೋನ್ ಮಾಡಿ ಹೇಳಿದ್ರು, ಹೋಗಿದ್ದೆ ಫಸ್ಟ್ ಬಿಗಿನಿಂಗ್ ಅಲ್ಲಿ ಮಾಡಿದಾಗ ನಾನೇ ಎಂಕರೇಜ್ ಮಾಡಿದ್ದೆ. ಅಂದ್ರೆ ಒಂದು 10 ವರ್ಷದ ಮುಂಚೆ ಹೇಳಿ 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 ಆ ಧೈರ್ಯ ಮುಖ್ಯ ಸರ್. ಇದು ಸಾಹಸ ಅವ್ರದ್ದು ಅಲ್ಲ, ಫಸ್ಟ್ ಕೇಳಿ ಮನೆಗೆ ದಿವಸ 450 ರೂಪಾಯಿಗೆ ಇಷ್ಟು ಪ್ಯಾಕೆಟ್. ಹೌದು, ಮಲ್ಲಪ್ಪ ಸರ್ ತಾನೆ ನಮ್ಮ ಇದು CFT ರಿಲೇಟ್ ಇದ್ರ ಪ್ಯಾರಲಲ್ ರೋಡ್ ಆಗಿ ಬರುತ್ತಲ್ಲ, ಇವರು ಟ್ಯೂಷನ್ ಎಲ್ಲ MBBS ಸ್ಟೂಡೆಂಟ್ಸ್ ಎಲ್ಲ ಈಗ ಈಗಲೂ ನಡೀತಾ ಇದೆಯಾ? ಓಕೆ 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 ಓಕೆ. ನಿಮ್ದು ಇದು ಔಟ್ಲುಕ್ ಚೇಂಜ್ ಆಯ್ತಲ್ಲ, ನನಗೆ ಸಡನ್ ಫ್ಲಾಶ್ ಇರ್ಲಿಲ್ಲ, ವಾಯ್ಸ್ ಕೇಳ್ತಾ ಇರ್ಲಿ ಬೇಕು ಸರ್, ಬೇಕು. ಬನ್ನಿ ಒಳಗಡೆ, ಅಲ್ಲೇ ಕೊಬ್ಬರಿ ಎಣ್ಣೆ ಎಲ್ಲ ನೋಡೋಣ. ನಾನು ಅನ್ಕೊಂಡಿದ್ದೆ ಹಾಕಿರ್ತಾರೆ. ಇಂಪಾರ್ಟೆಂಟ್. ಇದಾದ್ಮೇಲೆ ಎಷ್ಟೊಂದು ಅಂಗಡಿಗಳು ಬಂದ್ವಿ. ಎತ್ತಿನ ಗಾಣದ ಕಮ್ಮಿ ಯಾರು ಇಲ್ಲ, ಎತ್ತಿನ ಗಾಣ ಯಾರು ಇಲ್ಲ. ಯಾರು ಇಲ್ಲ. ಮೆಷಿನ್ಗಳು ಬಂದಿದೆ, ಹಂಗ ಮೆಷಿನ್ಗಳು ತುಂಬಾ ಇದೆ. ಈಗ ಕಡ್ಲೆಕಾಯಿ 435 ಪಾತ್ರೆ ಮನೆ ಕೊಳ್ಳೆ. I am Ram Babu from Hyderabad. ನೈಸ್ ಮೀಟಿಂಗ್ ಯು ಸರ್. After many years, sir. I am using your coconut oil Okay, regularly. Yogesh, Yeah, regularly. Yogesh keeps telling it's ಸರ್, ಇಫ್ ಯು ಡೋಂಟ್ ಮೈಂಡ್ ಒಂದು ವಿಡಿಯೋ ಬೈಟ್ ಕೊಡ್ಬೋದಾ? ನಿಮ್ದು ವಿ ವಾಂಟೆಡ್ ಒನ್ ವಿಡಿಯೋ ಬೈಟ್. So many people are doing, but basically brand Badami. is referred by Khadar. ಬಾದಾಮಿ ಬೀಜ ಬರುತ್ತಲ್ಲ ಅದನ್ನ Not Khadar referred this brand.